ಚಾಮರಾಜನಗರ ಜಿಲ್ಲೆಯ ಹನೂರು ಭಾಗದಲ್ಲಿ ಲಕ್ಷಾಂತರ ತಮಿಳು ಭಾಷಿಕ ನಿವಾಸಿಗಳು ವಾಸಿಸುತ್ತಿದ್ದಾರೆ. ಆದರೆ ಪ್ರಸ್ತುತ ಈ ಭಾಗದಲ್ಲಿ ಭೀಕರ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದೆ. ಹನೂರು ಭಾಗದ ಕೆರೆ ಕಟ್ಟೆಗಳು ಹಾಗೂ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಸಂಪೂರ್ಣವಾಗಿ ಖಾಲಿಯಾಗಿದ್ದು, ನಾಡಿನ ಜನತೆಗೆ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರಿಗೆ ಬಳಸಲು ಮತ್ತು ಕುಡಿಯಲು ನೀರು ಸಿಗದ ಈ ಪರಿಸ್ಥಿತಿಯಲ್ಲಿ ನೆರೆ ರಾಜ್ಯ ತಮಿಳುನಾಡಿಗೆ ನೀರು ಹರಿಸುವುದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಎಂದು ರೈತ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಹನೂರು ಭಾಗದಲ್ಲಿ ಉಡುತರೆ ಜಲಾಶಯ ಹತ್ರ ನಮ್ಮ ಪ್ರತಿಭಟನೆ ನೀರಿಗಾಗಿ. ಸುಮಾರು 12 ವರ್ಷಗಳ ಕಾಲ ಮಳೆ ಇಲ್ಲದೆ ನಮ್ಮ ಹನೂರು ಭಾಗದಲ್ಲಿ ಬೆಳೆಗಳಿಲ್ಲದೆ ದನ ಕರುಗಳಿಂದ ಬರಪೀಡಿತವಾಗಿದೆ. ದನ ಕರುಗಳಿಗೂ ನೀರಿಲ್ಲ, ಮನುಷ್ಯರಿಗೂ ನೀರಿಲ್ಲ. ಬೆಳೆ ಬೆಳೆದಿಲ್ಲ ಅಂದ್ರೆ ಹೋಗ್ಲಿ, ಅಟ್ಲೀಸ್ಟ್ ಕುಡಿಯೋ ನೀರಿಗಾದ್ರೂ ಈ ಸರ್ಕಾರ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ. ಮುಂದಿನ ದಿನಗಳಲ್ಲಿ ನೀರಿನ ಪರಿಸ್ಥಿತಿ ವೀಕ್ಷಣೆಗಾಗಿ ಕರ್ನಾಟಕಕ್ಕೆ ಆಗಮಿಸಲು ಯೋಚಿಸುತ್ತಿರುವ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರಿಗೆ ರೈತ ಸಂಘ ನೇರ ಸಂದೇಶ ರವಾನಿಸಿದೆ. ಕರ್ನಾಟಕದಲ್ಲಿ ನೀರಿನ ಅಭಾವ ಎಷ್ಟಿದೆ ಎಂದು ನೋಡಲು ಬರಲು ಹೊರಟಿರುವ ವಿಜಯ್ ಅವರೇ, ದಯಮಾಡಿ ಕರ್ನಾಟಕಕ್ಕೆ ಬರಬೇಡಿ. ಒಂದು ವೇಳೆ ಬಂದರೂ ನಿಮಗೆ ನೀರು ಕೊಡುವ ಪ್ರಶ್ನೆಯೇ ಇಲ್ಲ. ನಮ್ಮ ರಾಜ್ಯದ ಜನರಿಗೆ ನೀರಿಲ್ಲದಿರುವಾಗ ನಿಮಗೆ ನೀರು ಹರಿಸಲು ನಾವು ಬಿಡೋದಿಲ್ಲ. ಅಷ್ಟೇ ಅಲ್ಲದೆ ತಮಿಳುನಾಡು ನಾಯಕರ ನಿರ್ವಹಣೆಯ ಲೋಪವನ್ನ ಎತ್ತು ಹಿಡಿದು ಕಟುವಾಗಿ ವಾಗ್ದಾಳಿ ನಡೆಸಿರುವ ರೈತ ಸಂಘಟನೆಗಳು ಚುರುಕು ಮುಟ್ಟಿಸಿವೆ. ಸುಮಾರು 12,000 ಎಕರೆ ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಈ ಉಡುತೊರೆ ಎಲ್ಲ ಸಂಪೂರ್ಣವಾಗಿ ಒಣಗಿದೆ. ಕುಡಿಯೋ ನೀರಿಗೂ ಕೂಡ ಇವತ್ತು 2-3 ಬಿಂದಿಗೆ ಪ್ರತಿದಿನ ಸಿಗೋ ರೀತಿ ಆಗ್ತಾ ಇದೆ. ಅದನ್ನು ಕೂಡ ಸರ್ಕಾರ ಸಮರ್ಪಕವಾಗಿ ಇನ್ ಟೈಮಲ್ಲಿ ವಿತರಣೆ ಮಾಡ್ತಾ ಇಲ್ಲ. ಆ ಕಾರಣ ಇವತ್ತು ಡ್ಯಾಮ್ಗೆ ಭೇಟಿ ಕೊಟ್ಟು ಎಲ್ಲವನ್ನು ಪರಿಶೀಲನೆ ಮಾಡಿ ಇವತ್ತು ರೈತ ಸಂಘ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದೆ. ಕೂಡಲೇ ಉಡುತೊರೆ ಜಲಾಶಯ ತುಂಬ ಯೋಜನೆಗೆ ಹಣ ಬಿಡುಗಡೆ ಮಾಡಿ ಈ ಯೋಜನೆಯನ್ನು ಬೇಗ ಸ್ಟಾರ್ಟ್ ಮಾಡಬೇಕು. ಅಲ್ಲಿವರೆಗೆ ತತ್ಕ್ಷಣ ಕುಡಿಯೋ ನೀರಿನ ಒಂದು ಅವಶ್ಯಕತೆಗಾಗಿ ಕೂಡಲೇ ಟ್ಯಾಂಕರ್ಗಳಿಗೆ ಇವತ್ತಿನಿಂದ ನೀರು ಕೊಡುವಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಈ ಮೂಲಕ ನಮ್ಮ ಒತ್ತಾಯ ಇದೆ. ನಾವು ಇಷ್ಟು ದಿನ ತಮಿಳುನಾಡಿಗೆ ನೀರು ಕೊಟ್ಟೆವು, ಆದರೆ ಅದನ್ನು ಶೇಖರಣೆ ಮಾಡಿಕೊಳ್ಳಲಾಗದೆ ನೀವು ಸಮುದ್ರಕ್ಕೆ ಹರಿಬಿಟ್ಟಿರಿ. ಕರ್ನಾಟಕದಲ್ಲಿ ನೀರನ್ನ ಸ್ಟೋರೇಜ್ ಮಾಡಲು ಸಾಕಷ್ಟು ಜಾಗಗಳಿವೆ. ನಾವು ಶೇಖರಣೆ ಮಾಡುತ್ತೇವೆ. ಆದರೆ ನಿಮ್ಮ ಭಾಗದಲ್ಲಿ ನೀರು ಶೇಖರಣೆ ಮಾಡಲು ಸ್ಥಳವಿಲ್ಲದೆ ಸಮುದ್ರಕ್ಕೆ ಬಿಟ್ಟಿದ್ದೀರಿ. ಇಷ್ಟು ದಿನ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಕೊಟ್ಟಿದ್ದು ಸಾಕು. ಇನ್ನು ಮುಂದೆ ತಮಿಳುನಾಡಿನ ಸಮುದ್ರದ ಉಪ್ಪು ನೀರನ್ನು ಫಿಲ್ಟರ್ ಮಾಡಿ ನಮ್ಮ ಕರ್ನಾಟಕಕ್ಕೆ ಕಳುಹಿಸಿಕೊಡಿ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಕಾವೇರಿ ನೀರು ವಿಚಾರವಾಗಿ ಬರ್ತಾ ಇದ್ದೀರಾ ಅಂತ ಆಲ್ರೆಡಿ ನಮಗೆ ಡಿ.ಕೆ. ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ನೀವು ತಿಳ್ಕೊಳ್ಳಿ, ನೀವು ಬರೋದು ದೊಡ್ಡದಲ್ಲ. ಕರ್ನಾಟಕದಲ್ಲಿ ನಾವು ತಮಿಳಿಯನ್ಸ್ ಇದ್ದೀವಿ, ಎಲ್ಲ ಭಾಷೆಯ ಜನರು ಕೂಡ ಬೆಂಗಳೂರಲ್ಲಿ ವಾಸ ಇದ್ದೀವಿ. ನಮಗೆ ಕುಡಿಯೋಕ್ಕೆ ನೀರಿಲ್ಲ. ನೀವು ನೀರು ಕೇಳ್ತಾ ಕೂತೀರ ತಮಿಳ್ನಾಡಲ್ಲಿ ಕೂತ್ಕೊಂಡು. ಆದರೆ ಮೇಕೆದಾಟು ಡ್ಯಾಮ್ ನೀರು ಕಟ್ಟಿದ್ರೆ, ನಾವು ಡ್ಯಾಮ್ ವ್ಯವಸ್ಥೆ ಮಾಡಿದ್ರೆ ಸಮರ್ಪಕವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಭಾಷೆಯವ್ರಿಗೂ ಎಲ್ಲ ಜನಾಂಗದವ್ರಿಗೂ ಕುಡಿಯೋ ನೀರು ವ್ಯವಸ್ಥೆ ಆಗುತ್ತೆ. ಆದರೆ ನೀವು ತಮಿಳ್ನಾಡಲ್ಲಿ ಎಲ್ಲೂ ಕೂಡ ಒಂದು ಡ್ಯಾಮ್ ನಿರ್ಮಾಣ ಮಾಡಿ ಸಮುದ್ರಕ್ಕೆ ಹೋಗೋ ನೀರು ತಡೆಯೋಕ್ಕೆ ನಿಮ್ಮಲ್ಲಿ ಶಕ್ತಿ ಇಲ್ಲ. ಆದರೆ ಕರ್ನಾಟಕಕ್ಕೆ ನಾವು ಮೇಕೆದಾಟು ಕಟ್ಟಿದ್ರೆ ಆ ನೀರ ತಡೆ ಮಾಡಿ ನೀವು ತಮಿಳುನಾಡವ್ರು ಬೇಕಾದಾಗ ನಾವು ನೀರು ಕೊಡೋಕ್ಕೆ. ತಮಿಳುನಾಡು ನಾಯಕರ ತೀವ್ರ ವಿರೋಧದ ನಡುವೆಯೂ ಕರ್ನಾಟಕ ಸರ್ಕಾರ ಮೇಕೆದಾಟು ಜಲಾಶಯ ಯೋಜನೆಯನ್ನ ಕಡ್ಡಾಯವಾಗಿ ನಿರ್ಮಿಸಿಯೇ ತೀರಬೇಕು ಎಂದು ರೈತ ಸಂಘ ಒತ್ತಾಯಿಸಿದೆ. ಕುಡಿಯುವ ನೀರಿನ ಕೊರತೆಗೆ ಮೇಕೆದಾಟು ಯೋಜನೆಯೊಂದೇ ಸೂಕ್ತ ಪರಿಹಾರವಾಗಿದ್ದು, ಯಾವುದೇ ಶಕ್ತಿಯೂ ಇದನ್ನು ತಡೆಯಲು ಸಾಧ್ಯವಿಲ್ಲ ಎಂದು ರೈತ ನಾಯಕರು ಗುಡುಗಿದ್ದಾರೆ. ವರದಿ ಹನೂರು ವೆಂಕಟೇಶ್. ತಮಿಳುನಾಡು ರೈತರಿಗೂ ಒಳ್ಳೇದು ಮಾಡಲಿಲ್ಲ, ಕರ್ನಾಟಕ ರೈತರಿಗೂ ಒಳ್ಳೇದು ಮಾಡಲಿಲ್ಲ. ಬರೀ ಇದೇ ಆಟಗಳು. ಈಗ ಏನೋ ಒಬ್ಬ ಒಳ್ಳೆ ಬಂದನ ಅಂತ ನಾವು ತಿಳ್ಕೊಂಡು ಒಳ್ಳೆ ವ್ಯವಸ್ಥೆ ಮಾಡ್ತಾರೆ, ಒಳ್ಳೆ ಜನಾಂಗರಾಗಿ ಮಾಡ್ತಾರೆ ಕೆಲ್ಸಗಳ ಅಂತ ನಾವಂದ್ರೆ ಏನು ಮೇಕೆದಾಟು ಮಾಡಬೇಡ ಅಂತ ಹೇಳೋದ್ನೆಲ್ಲ ಎಂತ ಅವಿವೇಕದ ಪರಮಾವಧಿ ಅದು. ಅವಿವೇಕದ ಪರಮಾವಧಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಇದನ್ನ ಮಾಡಬಾರ್ದಾಗಿತ್ತು. ಈಗಲೇ ಈ ತಕ್ಷಣ 3ನೇ ತಾರೀಕು ಬರ ಅಂತ ವಿಜಯ್ಗೆ ಡಿ.ಕೆ. ಏನ್ ಹೇಳ್ಬೇಕು ಅಂತಂದ್ರೆ, ಯಾವುದೇ ಕಾರಣಕ್ಕೂ ನೀರು ಬಿಡೋಂತ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಮಳೆ ಇಲ್ಲ, ಆ ಜನಕ್ಕೆ ಬೆಳೆ ಇಲ್ಲ, ಕುಡಿಯೋ ನೀರಿಲ್ಲ ಅನ್ನೋದ ಸ್ಪಷ್ಟವಾಗಿ ತೋರಿಸಿ ತಮಿಳುನಾಡಿನಿಂದ ನೀರು ಬಿಡಿಸ್ಬೇಕು.